ಆಯುಧ ಪೂಜೆ ದಿನ ಗಾಡಿಗಳ ಪೂಜೆ ಮಾಡ್ತಾಯಿದ್ರೆ ಇಲ್ಲೂ ಇಟ್ಕೊಂಡು ವೀಡಿಯೋ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ನಮ್ಮ ಮನೋಣ. ಹಲೋ ಗೈಸ್, ನಮಸ್ಕಾರ. ಬೆಳಗ್ಗೆದ ಶುಭೋದಯಗಳೊಂದಿಗೆ ನಿಮ್ಮ CP ಕನ್ನಡಿಗ ಈಗ ಬಂದಿದ್ದೀನಿ. ಏನಂದರೆ ವಿಶೇಷ, ಇವತ್ತು ಬಂದು ಹಾಸ್ಪಿಟ್ಲಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದಾಗೆ ರಂಗೋಲಿ ಎಲ್ಲ ಬಿಟ್ಟು ತುಂಬ ರೆಡಿ ಮಾಡಿಬಿಟ್ಟಿದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಅಲ್ಲೇ. ಹಾಗೆ ನೋಡ್ತಾ ಇದ್ದಾಗೆ ಪೂಜೆನೂ ಶುರು ಆಯಿತು. ಸರಿ, ಇನ್ನೇನು ಅವ್ರ ಪೂಜೆನೇ ಶುರು ಆಯ್ತಲ್ಲ ಅಂತಂದ್ಬಿಟ್ಟು ನಾವು ಹೋಗೋಣ, ನಮ್ಮ ಪೂಜೆ ಮಾಡೋಣ ಅಂತ ನಮ್ಮ ಐರಾವತಗಳನ್ನೆಲ್ಲ ಎತ್ಕೊಂಡು ಹಿಂದ್ಗಡೆ ಪಾರ್ಕಿಂಗಿಗೆ ಬಂದ್ವಿ. ಎಲ್ಲ ಬಂದು ಪಾರ್ಕಿಂಗ್ ಮಾಡಿ ಅಲ್ಲಿಂದ ಎಲ್ಲ ಗಾಡಿಗಳನ್ನೂ ಸ್ವಲ್ಪ ತೊಳೆದು ಪೂಜೆಗೆ ಅಂತ ರೆಡಿ ಮಾಡೋಣ ಅಂದ್ಬಿಟ್ಟು ಗಾಡಿಗಳನ್ನೆಲ್ಲ ನಿಲ್ಲಿಸಿದ್ವಿ. ಇವತ್ತು ವಿಡಿಯೋ ಹಾಕ್ತೀನಿ. ಇವತ್ತು ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ಬೇಕಣ್ಣ. ನಮಸ್ಕಾರ ಗೈಸ್, ನಮ್ಮ ಪೈಲಟ್ಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಸಹದೇವ್ ಅಂತ ನಮ್ಮ ಈ ಮೈನ್ ಹೆಡ್ಡು, ಈ ಗಾಡಿ ಓನರ್. ಇವಾಗ ಅಣ್ಣ 40 41 ಗಾಡಿನ ಅವರು 41 ತಾನೆ ಅವರು. ಈ ಗಾಡಿ ಓನರ್ ಅವರು. ನೋಡಿ, ಇವರು ಮನೋಜ್ ಅಂತ. ಹಾಯ್. ಅವರು ನಮ್ಮ 40 ಗಾಡಿ ಓನರು ಅಂದರೆ ಒಂಥರ ನಮ್ಮ ಪೈಲಟು ಇವರೇ ನೋಡಿ. ಇವಾಗ ಸದ್ಯಕ್ಕೆ ಆ ಓನರ್ಗಳು ಸೂಪರ್ ಬಿಡಿ. ಇದು 3415 ಗಾಡಿ ಅಂತ. ಇದಕ್ಕೆ ನಾನೇ ಓನರು. ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನೋಡ್ರಿ ಫ್ರೆಂಡ್ಸ್, 2 ನಿಮಿಷ ಗಾಡಿ ಒಳಗಡೆ ಇದ್ಕೊಂಡೆ ರೆಡಿ ಆಗ್ಬಿಟ್ರಿ ಅವರು. ಇವ್ರ ಥರ ಎಲ್ಲ ಬ್ಯಾಡ್ ವರ್ಡ್ಸಲ್ಲಿ ಮಾತಾಡೋದು. ಕ್ಯಾಮ್ರಾಗ ಹೇಳ್ತಾ ಇರೋದು ಫ್ರೆಂಡ್ಸ್, ನಂಗಲ್ಲ. ನರಸಿಂಹರಾಜ್ ನಾನು ನೋಡಿದ್ನಲ್ಲ. ನರಸಿಂಹರಾಜ್ ನಂಬರ್ ಕೇಳ್ತಾ ಇರಿ. ನಂಬರ್ ಇದ್ರೆ ಹೇಳು. ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ CP ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಇವತ್ತೇನಂದ್ರೆ ವಿಶೇಷ, ಆಯುಧ ಪೂಜೆ ದಿನ. ಆಯುಧ ಪೂಜೆ ದಿನ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ ಗಾಡಿಗಳನ್ನೆಲ್ಲ. ಸೊ ಬನ್ನಿ ತೋರಿಸ್ಕೊಬರೋಣ ನಮ್ಮ ಗಾಡಿಗಳೆಲ್ಲ ಹೇಗಿದೆ ಅಂತ. ಸೊ ಹಲೋ ಗೈಸ್, ಇದು ಆರ್ತೋ ಗಾಡಿ ಅಂತ. ಈ ರಥದ ಸಾರಥಿ ಇಲ್ಲೇ ಇದ್ದಾರೆ, ಒಂಬೇಗೌಡ್ರು ಅಂತ. ನಮಸ್ಕಾರ. ಹಲೋ, ಇದು ಚಲಿ ಏಕ್ ಕಾಮ್ ಕರ್, 200 ರೂಪಾಯಿ ದೇ और 50 ರೂಪಾಯಿ ಕಟ್ ಓವರ್ ಆಕ್ಟಿಂಗ್ ಗೆ. ಇದು ನಮ್ಮ ನರ್ಸಿಂಗ್ ಸ್ಟಾಫು. ಆಂಬುಲೆನ್ಸಲ್ಲಿ ಎನಿ ಟೈಮು ನರ್ಸಿಂಗ್ ಸ್ಟಾಫ್ ಮಾಡ್ತಾ ಇರೋದು ಇವರೇ. ಇದು ಪ್ಯಾರಿ ಸಮಾಜ್ ಗೈ ಔಟ್ ಬಾರ್ನಿಂಗ್ ಗಾಡಿ ಅಂತ. ಇವೆಲ್ಲ ಬರೀ ಪೇಷಂಟ್ ಡ್ರಾಪಿಗೆ ಅಂತ ಹೋಗ್ತಾ ಇರ್ತವೆ. ಸೊ ಇವ್ರನ್ನು ಪರಿಚಯ ಮಾಡಿಸ್ಕೊಳ್ಳೋಣ ಬನ್ನಿ. ಹಾಯ್, ನಿಮ್ಮ ಹೆಸರು? ಮುತ್ತು ಅಂತ. ಅಣ್ಣ ಇಲ್ಲಿ ಹಂಗೆ ಆ ಕಡೆ ತಿರುಗಬೇಕು, ಈ ಕಡೆ ಸ್ವಲ್ಪ 1-2 ನಿಮಿಷ. ನಿಮ್ಮ ಹೆಸರು? ನಾಗರಾಜ್ ಅಂತ. ನೋಡಿ, ಇವರು ನಮ್ಮ ಪೈಲಟೇ. ಅಣ್ಣ ಇಲ್ಲಿ ಇರೋಣ. ಅಣ್ಣ ಇಲ್ಲಿ ಮಾತಾಡ್ಬೇಕು ಪಟ ಅಂತ. 1-2 ನಿಮಿಷ ಕಟ್ಕೋಬೋದು. ನಿಮ್ಮ ಹೆಸರು? ಪ್ರವೀಣ್ ಅಂತ. ಇವರು ನಮ್ಮ ಪೈಲಟೇ, ಔಟ್ ಬಾರ್ನಿಂಗ್ ಗಾಡಿ ಪೈಲಟ್. ಹಲೋ, ಇವ್ರು ನಮ್ಮ ಮನೋಜ್ ಅಂತ, ತುಂಬ ಆತ್ಮೀಯ ಗೆಳೆಯ. ನೋಡಿ, ಇದು ಯಾವ ಗಾಡಿ? ಇದು SNN ರಾಜ್ ಅಂತ ಒಂದು ಲೊಕೇಶನ್ ಗಾಡಿ. ಆ್ಯಂಡ್ ಇದು ಅಜ್ಮೀರ ಗಾಡಿ. ಹಲೋ, ನಿಮ್ಮ ಹೆಸರು? ವಿನಯ್ ಅಂತ. ನೋಡಿ ಬಿಡಿ, ಕ್ವಶನ್ 150 ರೂಪಾಯಿ ದೇಗ ಎಲ್ಲ ಇವಾಗಲ್ಲ, ಫಸ್ಟು ಸ್ಟಾರ್ಟಿಂಗ್ ಎಲ್ಲ ತೋರಿಸ್ಕೊಂಡ್ಬಿಡ್ತೀವಿ, ಲಾಸ್ಟಲ್ಲಿ ಬರ್ತೀವಿ ಕ್ವಶನ್ಗೆ. ಹಲೋ, ನಿಮ್ಮ ನೇಮ್ ಬ್ರೋ? अजय ಅಂತ. ಇವರು ನಮ್ಮ ಪೈಲಟೇ. हेलो, ये आदमी मेरा भैया है, बहुत अच्छी आदमी है. तुम्हारा नाम बोलो रे. नाम बोलो. ಬಾಲು. ಮಹಾವೀರ್. ಇವನ ಹೆಸರು ಸಪ್ಪನ್ ಅಂತ. ಇವನು ಮೋದಿ ಫ್ಯಾಮಿಲಿಯಿಂದ ಬಂದವನು. ನೋಡಿ, ನಮ್ಮ ಹಿಂದಿ ಆದ್ಮಿ. ನೋಡಿ, ಇದು ನಮ್ದೇ ಗಾಡಿ. ಆ್ಯಂಡ್ ಇದು ಔಟ್ ಬಾರ್ನಿಂಗ್ ನಮ್ಮದೇ ಗಾಡಿ. ಬನ್ನಿ ತೋರಿಸ್ತೀವಿ. ಇಲ್ಲಿರೋದೆಲ್ಲ ಹಾಸ್ಪಿಟಲ್ ಗಾಡೀಸ್. ಇವೆಲ್ಲ ನಮಗೆ ಸೇರಿದ್ದಲ್ಲ, ಬಟ್ ಆದರೆ ನಮಗೆ ಸೇರಿದ್ದು ಒಂದು ಕಡೆಯಿಂದ ಹಾಸ್ಪಿಟ್ಲಿಗೆ ಸೇರಿಲ್ಲ. ಆ್ಯಂಡ್ ಇವರು ಮಿಸ್ಟರ್ ಹರಿ ಅಂತ, ನನ್ನ ಆತ್ಮೀಯ ಸ್ನೇಹಿತ ಗೆಳೆಯ. ಇಲ್ಲಿ ಬಂದ್ಮೇಲೆ ಹ್ಯಾಪಿ ಆಯುಧ ಪೂಜಾ. ನೋಡಿ, ಇವರು ನಮ್ಮ ನರ್ಸಿಂಗ್ ಸ್ಟಾಫು. ಬನ್ನಿ ಗಾಯ್ಸ್, ಇವಾಗ ತೋರಿಸ್ಕೊಳ್ಳೋಣ. ಇವೆಲ್ಲ ನಮ್ಮದು ನಾರಾಯಣ ಹಾಸ್ಪಿಟಲ್ ಗಾಡಿಗಳು. ನೋಡಿ ಫ್ರೆಂಡ್ಸ್, ಫಂಕ್ಷನ್ ಚೆನ್ನಾಗಿ ನಡೀತಾ ಇದೆ. ಬನ್ನಿ ಇವಾಗ ನಮ್ಮ ಬ್ರದರ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಹಲೋ, ಇವರು ನಮ್ಮ ಮನೋಜ್ ಬ್ರದರ್ ಅಂತ.
ಇವರು ನಮ್ಮ ವಿಘ್ನೇಶ್ ಅಣ್ಣ ಅಂತ ತುಂಬಾ ಇವರು ಅಷ್ಟ. ಹಲೋ ಅಣ್ಣ. ಇಲ್ಲ ಅಣ್ಣ, ಪರಿಚಯ ಮಾಡಿಸ್ತಾ ಇದ್ದಾರೆ ಸರ್. ಆಯ್ತು ಸರ್. ಇವರು ನಮ್ಮ ಕಾಲ್ ಸೆಂಟರ್ ಹೆಡ್ಡು, ಅಲ್ಲೇ ಕುಂತಿರ್ತಾರೆ ಎನಿ ಟೈಮು. ಆಯ್ ಬ್ರೋ ಬ್ರೋ ಹಂಗೆ ಹೆಸರು ರಾಜು ಅಂತ ಅಲ್ವಾ? ರಾಜು ಅಂತ. ಇವರೆಲ್ಲ ನಮ್ಮ ನರ್ಸಿಂಗ್ ಸ್ಟಾಫ್ಗಳು. ಮೆಟ್ರೋ ಹೆಡ್ ಅಂತಿದ್ರು. ಹಲೋ ಸರ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಸರ್. ನಮ್ಮ ಮೆಟ್ರೋ ಹೆಡ್ ಇವರು. ಬನ್ನಿ, ಇನ್ನೊಬ್ರು ಬರ್ತಿದ್ದಾರೆ ಹಾಗೆ. ಹಲೋ ಬ್ರದರ್. ಇವರು ಮಾದೇವರಾವ್ ಅಂತ. ಬನ್ನಿ ಇವಾಗ ನಮ್ಮ ಗಾಡಿಗೆ ಹೋಗೋಣ. ಇವರು ನಮ್ಮ ಮ್ಯಾನೇಜರು ಸರ್. ಹಲೋ ಸರ್. ಅಮ್ಮನ್ ಅಂತ ನಮ್ಮ ಮ್ಯಾನೇಜರು. ನಿಂತ್ಕೊಳ್ಳೋ ಗಾಡಿಗಳು 5 ಗಾಡಿ ನಿಂತ್ಕೋತವೆ. ಎರಡನೇ ಗಾಡಿ ಇವರು. ಮೊದಲನೇ ಗಾಡಿ 4-0 4-1 ಅಲ್ವಾ? ಈ ಹಿಡ್ಕೋಬೇಕು 4-1 ಸಹದೇವ್ ಅಂತ ನಮ್ಮ ಪೈಲಟ್. ಇವ್ರು ಅಣ್ಣ ನಿಮ್ಮ ಹೆಸರೇನು ಹೇಳಿ? ಅಣ್ಣ ಶಶಿಕುಮಾರ್ ಅಂತ. ಇವರು ನಮ್ಮ ಪೈಲಟ್. ಹಲೋ ಭಯ್ಯ. ಇವರು ನಮ್ಮ ಅಜಯ್ ಅಂತ ನಮ್ಮ ನರ್ಸಿಂಗ್ ಸ್ಟಾಫು ಆ್ಯಂಡ್ ಇವರು ಪೈಲಟು. ಇಲ್ಲೊಬ್ರು ಇದ್ದಾರೆ ನೋಡಿ, ಉಬಾತಿ ಹಚ್ತಾ ಇದ್ದಾರೆ. ಇವರು ತುಂಬಾ ಬೇಕಾದ ಪೈಲಟ್. ಇವ್ರ ಗಾಡಿಗಳಿಗೆ ಮಾತ್ರ ಚೆನ್ನಾಗಿ ಹಾಕೋಬಿಡ್ತಾರೆ, ನಮ್ಮ ಗಾಡಿಗಳಿಗೆಲ್ಲ ಚೆನ್ನಾಗಿ ಹಾಕಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಇವರು ಕೈ ಇದು ಮಾಡ್ತಾ ಇದ್ದಾರೆ. ಇವರು ಉದಯ್ ಅಂತ ನಮ್ಮ ಮ್ಯಾನೇಜರು. ಇವರೇ ನಮ್ಮ ಓನರು ಸರ್. ಆಯ್ತು ಸರ್. ಕೈಗಳು ರಾಜು ಸರ್ ಅಂತ. ಇವರೇ ನಮ್ಮ ಓನರು. ಈ ಗಾಡಿಗಳಿಗೆಲ್ಲ ಮಾಲೀಕರಾದ ರಾಜು ಸರ್ ಅವರು ಇವರೇ. ಇದು ಆಕ್ಚುಲಿ ಚೆನ್ನಾಗಿದೆ. ಅಂಡ್ ಹಾಯ್ ಹಲೋ. ಹೆಸರು ಶಿವು ಅಂತ ಹೇಳ್ಬೇಕು. ಹಂಗೆಲ್ಲ ಹೇಳ್ಬಾರ್ದು, ಹೇಳ್ಬೇಕು ಎಲ್ಲಾರನು. ಶಿವು ಅಂತ ಇವರು ನಮ್ಮ ಪೈಲಟೇ. ಅಂಡ್ ಹಲೋ. ಇವರು ನಮ್ಮ ನರ್ಸಿಂಗ್ ಸ್ಟಾಫು. ಇವರು ನರ್ಸಿಂಗ್ ಸ್ಟಾಫ್ ಅವರು. ನೋಡಿ ನಮ್ಮ ಗಾಡಿಗಳು ಇವೆಲ್ಲ ನಮ್ಮ ಎಲೈಟ್ ಗಾಡಿಗಳು. ಇಷ್ಟಿದೆ. ಆ ಕಡೆಯಿಂದ ಹಿಡಿದು ಈ ಕಡೆವರೆಗೂ ನಮ್ದೇನೆ. ಅದಾದ್ಮೇಲೆ ಅದು ಬಿಟ್ಟರೆ ಇದೆಲ್ಲ ನಾರಾಯಣ ಆಸ್ಪತ್ರೆಯ ಗಾಡಿಗಳು. ಇಲ್ಲೊಬ್ರು ಮುಖ್ಯವಾದ ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಳ್ಳೋಣ. ಇವರು ನಮ್ಮ ಮ್ಯಾನೇಜರ್ ಸರ್ವಣ ಸರ್ ಅಂತ. ಹಾಯ್ ಸರ್. ಏನು ரொம்ப ಫ್ರೆಂಡ್ ಆ್ಯಂಡ್ ಅಣ್ಣಯ್ಯ ನರ್ಸಿಂಗ್ ಸ್ಟಾಫ್ ಫುಲ್ ಎಲ್ಲವೇ ಇವಂದ ಪಾತಿಗಳು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಆಯ್ತು ಅವ್ರದ್ದೆಲ್ಲ. ಆಯ್ ಬ್ರೋ. ಇವ್ ನಮ್ಮ ನರ್ಸಿಂಗ್ ಸ್ಟಾಫ್ ಇನ್ಚಾರ್ಜ್ ಏನ ಬ್ರೋ? ಇವ ನಮ್ಮ ನರ್ಸಿಂಗ್ ಸ್ಟಾಫ್ ಇನ್ಚಾರ್ಜು. ಆಯ್ ಬ್ರೋ. ಇವರು ಮಣಿಕಂಠನ್ ಅಂತ. ಇವರು ನಮ್ಮ ನರ್ಸಿಂಗ್ ಸ್ಟಾಫು. ಎಲ್ಲ ಆಂಬುಲೆನ್ಸ್ಗಳಲ್ಲೂ ಒಬ್ಬೊಬ್ರು ನರ್ಸಿಂಗ್ ಸ್ಟಾಫ್ ಕೊಟ್ಟಿರ್ತಾರೆ ಎನಿ ಟೈಮು. ಆ್ಯಂಡ್ ಇನ್ನೂ ಊಟ ಸ್ಟಾರ್ಟ್ ಆಗಿಲ್ಲ, ಊಟಕ್ಕೆಲ್ಲ ಕಾಯ್ತಾ ಇದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇನ್ನೊಬ್ರು ಇದ್ದಾರೆ ಇರಿ, ಇವ್ರು ತೋರಿಸ್ಕೊಡ್ಲೇಬೇಕು ನಿಮಗೆ. ವೆಂಕಟೇಶ್ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಗೆ ಓನರ್ ಇದ್ದಂಗೆ, ಓನರ್ ಅಲ್ಲ ಬಟ್ ಇಷ್ಟು ಗಾಡಿಗಳಿವೆ. ಇಷ್ಟು ಗಾಡಿಗೂ ನಾನು ತೋರಿಸಿದ್ನಲ್ಲ ಅವಾಗಲೇ, ಅವರೇ ಓನರು. ಇದಕ್ಕಲ್ಲ, ಅದು ಬಿಟ್ಟೆ ಅಲ್ಲಿಂದ ತೋರಿಸ್ಕೊಂಬಂದಿರೋದಕ್ಕೆ. ಆ್ಯಂಡ್ ಹಂಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ, ಬೇರೆ ಏನಾದರೂ ಸಿಕ್ಕಿದ್ರೆ. ಓಕೆ ಗಾಯ್ಸ್. ಇವರೊಬ್ರು ಇದ್ದಾರೆ ನೋಡಿ ಗಾಯ್ಸ್. ಅಣ್ಣ ನಿಮ್ಮ ಹೆಸರು? ಇವ್ರ ಹೆಸರು ಶಿವಕುಮಾರ್ ಅಂತ. ಇವರು ನಮ್ಮ ಪೈಲಟೇ. ಹಿಂಗೆ ಕುಂಕುಮ ಹಚ್ಚಿ ಬಿಡ್ತಾ ಇರ್ತಾರೆ ಅವಾಗವಾಗ. ಇವ್ರು ನಮ್ಮ ವೆಂಕಟೇಶ್ ಅಂತ. ಇವರು ನಮ್ಮ ನಾರಾಯಣ ಹಾಸ್ಪಿಟ್ಲು ಗಾಡಿ ಇದೆಯಲ್ಲ, ಬಸ್ಗಳು, ಆ ಬಸ್ಗಳನ್ನ ಓಡಿಸ್ತಾ ಇರ್ತಾರೆ. ಹಂಗೆ ತುಂಬ ಈ ಎಲ್ಲ ಗಾಡಿಗಳನ್ನ ಇವರು ಓಡಿಸ್ತಾ ಇರ್ತಾರೆ. ಬರಲ್ಲ. ठीक है तो सुधर जाओ, सुन लो मेरी बात, ठीक है? थोड़े मैनर्स सीख लो, एथिकेट सीख लो, तमीज सीख लो और अपना काम धंधा ढूंढो कोई, ठीक है? ये क्या है? ಸೊ ಎಲ್ಲ ಗೈಸ್ ಇನ್ನೇ ಇಬ್ರು ಬಂದಿದ್ದಾರೆ. ಆಯ್ ಇವ್ರು ನಮ್ಮ ವೆಂಕಟೇಶ್ ಅಣ್ಣ ಅಂತ. ನಂದಲ್ಲ ನೋಡೋದು. ನಯ ಮೊಬೈಲ್. ಲೈವ್ ಇಲ್ಲ. चीटिंग करता है तू, चीटिंग 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 करता है तू. ವಿಡಿಯೋ ಎಡಿಟ್ பண்ணிட்டு அப்புறம் ಇವ್ರು ನಮ್ಮ ವೆಂಕಟೇಶ್ ಅಣ್ಣ ಅಂತ. ಇವರು ನಮ್ಮ ಪೈಲಟೇ. ಆ್ಯಂಡ್ ಇನ್ನೊಬ್ರು ಇದ್ದಾರೆ. ಹಲೋ.
ಇವ್ರು ನಮ್ಮ ಚಂದ್ರು ಅಣ್ಣ ಅಂತ, ನಮ್ಮ ಸಿ ವಿ ಪೈಲಟು. ಓನರ್ ಆಯಿತು, ಫಸ್ಟೇ ಅವ್ರದ್ದೇ ಪರಿಚಯ. ಹಿಂಗೆ ಕತೆಗಳು. ಇನ್ನೂ ಪೂಜೆ ಮಾಡೋಣ ಅಂದ್ಬಿಟ್ಟಿದ್ದು, ಆಗಲೇ ನಿಂಬೆ ನಡ್ಸ್ಕೊಂಡು ಒಂದು ಗಾಡಿ ಹೋಯ್ತಾ ಐತೆ. ಯಾಕೆಂದರೆ ಪೇಷಂಟ್ಗಳು ಕಾಯೋಕ್ಕಾಗಲ್ಲ, ಮಾಡ್ಬೇಕಣ್ಣ ಇಂಥವನ್ನೆಲ್ಲ. ಸರಿ ಆಯ್ತಂತ ನೋಡ್ತಿದ್ದಾಗೆ ದೇವ್ರ ಪೂಜೆನೂ ಶುರು ಮಾಡಿದ್ರು. ಸರಿ ಇನ್ನೇನು ಮಾಡೋಣ ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು, ಪೂಜೆ ಎಲ್ಲ ಮುಗೀತಲ್ಲ, ಇನ್ನೇನು ಬನ್ನಿ ನಮ್ಮ ಗಾಡಿನೂ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಹೊರಟು. टेंशन नहीं लेने का अपन है ना. ಫೋರ್ಸ್ಗೆ ಎಲ್ಲ ಕಡೆ ತೆಂಗಿನಕಾಯಿ ಬಿದ್ದು ಚಿದ್ರ ಆಗೋಯ್ತು. ಸರಿ ಇಲ್ಲಿ ನಿಂತ್ಕೊಳ್ಳೋದು ಬೇಡ ಅಂತ ಪಟ್ಟಂತ ಓಡ್ ಬಂದ್ಬಿಟ್ಟು ಬೇರೆಯವ್ರದ್ದೆಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡೆ. ಎಲ್ಲರೂ ಒಂದು ಕಡೆಯಿಂದ ಕಾಯಿ ಹೊಡಿತಾ ಬಂದರು. ಆದರೆ ಇಲ್ಲೊಬ್ಬರು ಪರ್ಸನ್ ಇದ್ದಾರೆ, ಎಲ್ರ ಗಾಡಿಗೂ ಒಂದೊಂದು ಕಾಯಿ ಕೊಟ್ಟು ಅವ್ರವ್ರ ಗಾಡಿಗೆ ಹೊಡೀರಿ ಅಂದರೆ ಅಣ್ಣ ಕರ್ಪೂರ ಹತ್ತಲಿಲ್ಲ ಅಂದ್ಬಿಟ್ಟು ಅವ್ರ ಗಾಡಿಗೆ ಫಸ್ಟು ಪೂಜೆ ಮಾಡಿದ್ರು. ಅದಾದಮೇಲೆ ಈ ಕಡೆಯಿಂದ ಬಂದು ಸರಿ ಆಯಿತು, ಎಲ್ಲರೂ ಪೂಜೆ ಮಾಡಾಯಿತು, ನಾನು ಹೊಡಿತೀನಿ ಈಗ ಅಂತಂದ್ಬಿಟ್ಟು ಹೊಡಿತಾರೆ ಅಂದ್ಕೊಂಡ್ರೆ ಕಲ್ ಮೇಲೆ ಬಂದ್ಬಿಟ್ರು, ಮಣ್ಣು ಮೇಲೆ ಹೊಡೆದ್ಬಿಟ್ರು. ತುಂಬ ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಹಬ್ಬ ಹರಿದಿನ ಅಂತ ಬಂದಾಗ ಎಲ್ಲರೂ ಒಟ್ಟೊಟ್ಟಿಗೆ ಖುಷಿಯಾಗಿ ಸಂತೋಷವಾಗಿರೋದು ನೋಡಿದ್ರೆ ಒಂಥರ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅಂದ್ಕೊಳ್ಳಿ. ಯಾಕಂದರೆ ಮನೆಗಳಲ್ಲಂತೂ ಹೋಗಲ್ಲ, ಯಾಕಂದರೆ ಇಲ್ಲಿ ನಮ್ಮ ಕೆಲಸ ಹಂಗಿರುತ್ತೆ. ಇವರಲ್ಲೇ ನಮ್ಮ ಫ್ಯಾಮಿಲಿಗಳನ್ನ ಕಾಣ್ತಾ ಖುಷಿಯಾಗಿರೋಣ ಅಂತ ಹೇಳ್ತಾ ಇದ್ದಂಗೆ ಪೂಜೆ ಎಲ್ಲ ಮುಗೀತು. ನಮ್ಮ ಬ್ರದರು ಕೈ ಮುಗಿದ್ಬಿಡೋಣ ನಮ್ಮ ರಥಗಳಿಗೆ ಅಂತ ಕೈನೂ ಮುಗಿದ್ರು. ಸರಿ ಆಯ್ತಂತ ಕೈ ಮುಗಿತಾ ಇದ್ದಂಗೆ ಇನ್ನೇನು ಎಲ್ಲ ಮುಗೀತಲ್ಲ, ಎತ್ತಣ ಗಾಡಿನ ಅಂತ ಅಂದ್ಕೊಂಡು ಗಾಡಿಗಳನ್ನೆಲ್ಲ ಎತ್ತುದು. ಒಂಚೂರು ಅಣ್ಣ ಹಂಗೆ ಇಬ್ರು ರೆಡಿ ಗಾಯ್, ಸ್ಟಾರ್ಟ್ ಆಗ್ತಾ ಇದೆ. ಆಮಾ ಬ್ರೋ, ಹಾ ನಾವಂತೂ ಗಾಡಿ ಎಷ್ಟೊತ್ತು ಮೂವ್ ಮಾಡ್ತಾರೋ ಅಂತ ಕಾಯ್ತಾ ಇದ್ದೋ. ಕೊನೆಗೂ ನಿಂಬೆಹಣ್ಣು ಹರಿಸಿ ಗಾಡಿಗಳನ್ನೆಲ್ಲ ಮೂವ್ ಮಾಡೇ ಬಿಟ್ಟು ಸರಿ ಆಯ್ತಂತಂದ್ಬಿಟ್ಟು ಚಂದಾಪುರ ಟು ಬೊಮ್ಮಸಂದ್ರ ಒಂದು ರೌಂಡ್ ಹೊಡ್ಕೊಬನ್ನಿ ಅಂತ ಹೇಳಿದ್ರು. ಇನ್ನೇನು ಹೋಗೋದೋಗ್ತೀವಿ, ರಥಗಳೆಲ್ಲ ಒಟ್ಟಿಗೆ ಇರಬೇಕು, ಒಳ್ಳೆ ವ್ಯೂ ಕಾಣುತ್ತೆ ಅಂತ ಹೇಳ್ತಾ ರಥಗಳನ್ನೆಲ್ಲ ತಗೊಂಡು ಒಂದೇ ಸಾಲಿನಲ್ಲಿ ಹೊರಡ್ತಾ ಇದ್ದಂಗೆ ನನ್ನ ಫೋನಲ್ಲಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಎತ್ಕೊಂಡೆ. ಬಟ್ ಏನಂದರೆ ಭಯ, ಪಕ್ಕದಲ್ಲಿ 3 ಜನ ಹುಡುಗಿರು ಬೇರೆ ಕೂರಿಸ್ಬಿಟ್ಟಿದ್ರು. ಒಂದು ಕಡೆ ಖುಷಿ, ಒಂದು ಕಡೆ ಭಯ, ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಅಲ್ಲೇ ಆಫ್ ಮಾಡಿಬಿಟ್ಟು ಇನ್ನೊಬ್ಬರು ಗಾಡಿ ವೀಡಿಯೋ ಮಾಡ್ಕೊಬರ್ತಾಯಿದ್ರು. ಇನ್ನೇನು ಅವರೇ ಮಾಡ್ತಾರಲ್ಲ ಸರಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಅಲ್ಲಿಂದ ಎಲ್ಲ ರೌಂಡ್ನೆಲ್ಲ ಹೊಡ್ಕೊಂಡು ಗಾಡಿನ ಕೊನೆಗೂ ವಾಪಸ್ ರಿಟರ್ನ್ ಹಾಸ್ಪಿಟಲ್ ಒಳಗೆ ಬಂದೇ ಬಿಟ್ಟು. ಆ ಹಾಸ್ಪಿಟಲ್ ಒಳಗಡೆ ಗಾಡಿ ಹೋಗ್ತಾ ಇದ್ರೆ ಒಂಥರ ನೋಡೋಕ್ಕೆ ಒಂಥರ ಮಜಾ ಅಂತ ಅಂದ್ಕೊಳ್ಳಿ ಗಾಯ್ಸ್. ಏನೋ ಹೊರಡೋದೇನೋ ಹೊರಟು ಒಂದು ಕುರಿ ಬಿದ್ದರೆ ಎಲ್ಲ ಬೀಳ್ತದೆ ಅಂತಾರಲ್ಲ, ಹಂಗೆ ಯಾರೋ ಒಬ್ಬ ಹೋಯ್ತಾ ಇದ್ದಂಗೆ ಸೈರನ್ ಆನ್ ಮಾಡ್ದ, ಎಲ್ಲರೂ ಜೊತೆಗೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕು, ಶೇರು, ಕಮೆಂಟು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ಬಟ್ ಯಾವತ್ತು ಬರ್ತೀನಿ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಮತ್ತೆ ಬಂದೇ ಬರ್ತೀನಿ. ಓಕೆ ಗಾಯ್ಸ್, ಬಾಯ್.